ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಸ್ ಎಮ್ ಟ್ರಾವೆಲ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಯಶವಂತಪುರದಲ್ಲಿ ನೆಲೆಸಿರುವಂತಹ ದೇವಿ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಇವತ್ತು ಒಂದು ವಿಸಿಟ್ ಮಾಡಿದ್ವಿ. ಯಾಕಂದರೆ ಈ ಆಷಾಢ ಮಾಸದಲ್ಲಿ ಸಾಕಷ್ಟು ಹೆಣ್ಣು ದೇವತೆಗಳಿಗೆ ತುಂಬ ಪೂಜೆ ಪುನಸ್ಕಾರ ಅದ್ದೂರಿ ಅಲಂಕಾರ ಹಾಗೆ ಜಾತ್ರಾ ಮಹೋತ್ಸವನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವಿವತ್ತು ಯಶವಂತಪುರದಲ್ಲಿ ನೆಲೆಸಿರುವಂತಹ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಒಮ್ಮೆ ಆ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಹೆಣ್ಣು ಅಂದ್ರೇ ಶಕ್ತಿ, ಶಕ್ತಿಯ ಮೂಲವೇ ಹೆಣ್ಣು ಅಂತ ಹೇಳ್ತಾರೆ. ಹಾಗಾಗಿ ದೇವಾನುದೇವತೆಗಳು ಒಂದು ಹೆಣ್ಣಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಹೆಣ್ಣಿನ ಸೃಷ್ಟಿ ಈ ಭೂಮಿ ಮೇಲೆ ಆಗೋದಕ್ಕೆ ಮೂಲ ಕಾರಣ ಗಾಯತ್ರಿ ದೇವಿ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಹೌದು ಕಣ್ರಿ, ಅದು ನಿಜವಾದ ಮಾತೆ. ಇವತ್ತು ಭೂಮಿ ಮೇಲೆ ಮೊದಲ ಬಾರಿಗೆ ಒಂದು ಹೆಣ್ಣು ಸೃಷ್ಟಿಯಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತೆ ಗಾಯತ್ರಿ ದೇವಿ ಅಂತಲೇ ಹೇಳ್ಬೋದು. ಸೊ ಆ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಹೆಣ್ಣು ಸೃಷ್ಟಿಕರ್ತೆ ಅನ್ನೋದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ನರರಾಕ್ಷಸರನ್ನು ಅಂತ್ಯ ಮಾಡೋದು ಅಷ್ಟೇ ಸತ್ಯ ಅನ್ನೋದು ಸಾಬೀತು ಮಾಡಿದ್ದಾರೆ. ಯಾವ ರೀತಿ ಅಂದರೆ, ಇವತ್ತು ಅಂಬಿಕಾದೇವಿ ಮೂಕಾಸುರನ್ನು ಕೊಂದು ಆ ದೇವಿ ಕಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ಇವತ್ತು ನೆಲೆಸಿದ್ದಾಳೆ. ಅದೇ ರೀತಿಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ವಧಿಸಿ ಇವತ್ತು ಆ ತಾಯಿ ಜನಗಳ ರಕ್ಷಣೆಯನ್ನು ಕಾಪಾಡಿಕೊಂಡು ಇವತ್ತು ಆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ನೆಲೆಸಿದ್ದಾಳೆ. ಅದೇ ರೀತಿಯಲ್ಲಿ ಮಾರಿದೇವಿ ಆಗಿರ್ಬೋದು, ಮತ್ತೊಂದು ದೇವರಾಗಿರ್ಬೋದು, ಏನು 300 ಮುಕ್ಕೋಟಿ ದೇವಾನುದೇವತೆಗಳಿದ್ದಾರೆ ಇವತ್ತು ಈ ಭೂಮಿ ಮೇಲೆ ನೆಲೆಸಿ ಕಷ್ಟ ಕೊಡೋರನ್ನ ಅಥವಾ ತಪ್ಪು ದಾರಿಯಲ್ಲಿ ನಡೆಯೋರನ್ನ ಅಥವಾ ರಾಕ್ಷಸ ರೂಪದಲ್ಲಿರೋರನ್ನ ಅವ್ರನ್ನೆಲ್ಲನೂ ಸದೆ ಬಡ್ದು ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಒಳ್ಳೆ ಸನ್ಮಾರ್ಗದಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಮಾರ್ಗದರ್ಶನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನೆಲೆ ನಿಂತಿದ್ದಾರೆ ಕಣ್ರಿ. ಸೊ ಹಾಗಾಗಿ ಅದರಲ್ಲಿ ಈ ದೇವತೆನೂ ಒಬ್ಳು ಅಂತ ಹೇಳ್ಬೋದು. ಬನ್ನಿ ಹಾಗೇನೇ ನೋಡ್ಕೊಂಡು ಬರೋಣ ಮುಂದೆ. ಹೆಣ್ಣು ರುದ್ರ ತಾಂಡವದಿಂದ ಈ ಭೂಮಿ ಮೇಲಿರುವಂಥ ನರರಾಕ್ಷಸರನ್ನು ಸಂಹರಿಸಿದ್ಲು. ಅದೇ ರೀತಿಯಲ್ಲಿ ಆ ಒಂದು ಹೆಣ್ಣು ಸೌಮ್ಯತೆಯನ್ನು ಹೊಂದಿರೋಳು ಸಹ. ಏಕೆಂದರೆ ಇವತ್ತು ನೀವು ಸರ್ವೇಸಾಮಾನ್ಯವಾಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಸೌಮ್ಯತೆಯಿಂದ ನೋಡ್ಬೋದು. ಆ ತಾಯಿ ನಗುಮುಖದವಳು. ಅದೇ ರೀತಿಯಲ್ಲಿ ನೀವು ಹೊರನಾಡಿಗೆ ಹೋದರೆ ಅನ್ನಪೂರ್ಣೇಶ್ವರಿ, ಶೃಂಗೇರಿಗೆ ಹೋದರೆ ಶಾರದಾದೇವಿ, ಹೀಗೇನೇ ನಾನಾ ಕಡೆ ಹೋದರೆ ಒಂದು ಸೌಮ್ಯವಾಗಿ ನಗುಮುಖದಲ್ಲಿ ಕಾಣುವಂಥ ದೇವಾನುದೇವತೆಗಳು ಕಾಣ್ತಾರೆ. ಇನ್ನೊಂದು ಕಡೆ ಹೋದರೆ ರೌದ್ರ ತಾಂಡವ ಅಂದರೆ ಯಾವುದಾದ್ರೂ ನೀವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಥವಾ ಸಪ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ, ಹೀಗೆ ರೌದ್ರ ತಾಂಡವ ಒಂದು ಅವ್ರ ಮುಖದಲ್ಲಿ ಎದ್ದು ಕಾಣುತ್ತೆ. ಹಾಗೆ ಆ ತಾಯಿಗೆ ಗೊತ್ತು, ಒಳ್ಳೆಯವರನ್ನು ರಕ್ಷಣೆ ಮಾಡೋದು ಗೊತ್ತು, ಕೆಟ್ಟವರನ್ನು ಶಿಕ್ಷೆ ಕೊಡೋದು ಗೊತ್ತು ಅನ್ನೋದನ್ನು ಈ ಮುಖಾಂತರ ಆ ದೇವಿಯ ಚಿತ್ರಣಗಳಲ್ಲಿ ಆ ದೇವಸ್ಥಾನಗಳಿಗೆ ಹೋದಾಗ ಆ ವೈಬ್ಸ್ ಇದೆಯಲ್ಲ ಅದನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಇನ್ನೊಂದು ಜಲಕ್ ನೋಡ್ಕೊಂಡು ಬರೋಣ ಬನ್ನಿ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂದು ವೈಬ್ಸ್ ರೀ, ಏನೋ ಒಂಥರ ನೆಮ್ಮದಿ, ಸಂತೋಷ, ಒಂಥರ ಖುಷಿ, ನೆಮ್ಮದಿ ಎಲ್ಲ ಇರುತ್ತೆ. ಅದೇ ರೀತಿಯಲ್ಲಿ ಆ ದೇವಿ ದರ್ಶನ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಅದ್ರ ಜೊತೆಯಲ್ಲಿ ಪ್ರಸಾದ ಕೂಡ ಕೊಟ್ಟರು, ಇನ್ನೂ ತುಂಬ ಸಂತೋಷ ಆಯಿತು. ಹಾಗೆ ತಿಂದ್ಕೊಂಡು ವಾಪಸ್ ಮನೆ ಕಡೆಗೆ ಬರೋಣ ಅಂತ ಹೊರಟ್ವಿ. ಸೊ ದೇವಿ ಅಂದ್ರೇ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು. ಅದೇನೋ ಎಲ್ಲರಿಗೂ ಅಷ್ಟೇ, ಹೊರಗಡೆ ಅವರು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೆ ನೆಮ್ಮದಿ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಆದರೆ ದೇವಸ್ಥಾನಕ್ಕೆ ಬಂದರೆ ಆಗುವಂಥ ನೆಮ್ಮದಿ, ಮತ್ತು ಮನೆಗೆ ಹೋದಾಗ ಮಕ್ಕಳನ್ನು ನೋಡಿದ್ರೆ ಅವರು ನಗುಮುಖ ನೋಡಿದ್ರೆ ಅಲ್ಲಾಗುವಂಥ ಖುಷಿನೇ ಬೇರೆ ಕಣ್ರಿ. ಅದೇ ರೀತಿಯಲ್ಲಿ ಹೊರಡಬೇಕಾದ್ರೆ ರಥೋತ್ಸವಗಳೆಲ್ಲ ರೆಡಿ ಮಾಡಿದರು, ದೇವ್ರಿಗೆ ಮಾತ್ರ ಅದ್ದೂರಿಯಾಗಿ ಅಲಂಕಾರ ಮಾಡಿದರು. ಅದನ್ನು ಒಮ್ಮೆ ನೋಡಿಕೊಂಡು ಭೇಟಿ ಮಾಡಿ ತುಂಬ ಅಚ್ಚುಕಟ್ಟಾಗಿ ಸಖತ್ತಾಗಿ ಮಾಡಿದ್ರು ಕಣ್ರಿ. ಹೂವಿನ ಡೆಕೋರೇಷನ್ ಮಾತ್ರ ತುಂಬ ಸೂಪರಾಗಿತ್ತು.
ಅದನ್ನು ಹಾಗೆ ನೋಡಿಕೊಂಡು ಇನ್ನೇನು ಟೈಮ್ ಆಯಿತು, ದೇವಸ್ಥಾನಕ್ಕೆ ಬಂದಿದ್ದಾಯಿತು, ದೇವರ ದರ್ಶನ ಆಯಿತು, ಅಲ್ಲಿನ ಏನು ಕಾರ್ಯಕ್ರಮಗಳನ್ನ ನೋಡಿದ್ದಾಯಿತು, ಹಾಗೆ ಬಂದು ರಥೋತ್ಸವದಲ್ಲಿ ಕೂರಿಸಿರೋಂಥ ದೇವರುಗಳನ್ನು ನೋಡಿದ್ದು ಆಯಿತು. ಇನ್ನೇನು ಮನೆಗೆ ಹೊರಡೋ ಸಮಯ ಅಂತ ಹೇಳ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೊರಟ್ವಿ ಕಣ್ರಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.